ನನ್ನ ಎಲ್ಲ ಕಷ್ಟಕ್ಕೂ ಮುಕ್ತಿ ಇದೆ ಅಂತ ರಾಯರು ಇವತ್ತು ಸೂಚನೆ ಕೊಟ್ಟಿದ್ದಾರೆ. ತುಂಬಾ ಖುಷಿ ಆಯಿತು. ಇವತ್ತಿನ ವಿಡಿಯೋ ನೋಡಿದ್ರೆ ನಿಮಗೂ ಕೂಡ ಗೊತ್ತಾಗುತ್ತೆ. ನನಗೆ ಬ್ಲಾಗ್ನ ಸ್ಟಾರ್ಟ್ ಮಾಡೋಕ್ಕೆ ಮನಸ್ಸೇ ಇರಲಿಲ್ಲ. ಬೆಳಗ್ಗೆ ಎದ್ದ ತಕ್ಷಣ ನನಗೆ ಸಿಕ್ಕಾಪಟ್ಟೆ ಬೇಜಾರಲ್ಲಿತ್ತು. ರಾತ್ರಿ ನಿದ್ದೆ ಕೂಡ ಮಾಡಿರಲಿಲ್ಲ. ಆ ನಿನ್ನೆ ಟೆನ್ಷನ್ಗೆ ಜ್ವರನೇ ಬಂದುಬಿಟ್ಟಿತ್ತು ನನಗೆ. ಎದ್ದೇಳ್ತೀನಿಲ್ಲೋ ಡೌಟಿನ ಮೇಲೆ ಮಲ್ಕೊಂಡಿದ್ದೆ. ಯಾಕಂದರೆ ಗುರುವಾರ ಬೇರೆ ಇದೆ, ಪೂಜೆ ಎಲ್ಲ ಮಾಡಬೇಕು. ಎದ್ದೇಳ್ತೀನಿಲ್ಲೋ ಅಂತಲೇ ಗೊತ್ತಾಗಿರಲಿಲ್ಲ. ಅಣ್ಣ ಬೇರೆ ಅವತ್ತೇ ವಾಪಸ್ ಹೋದರು. ಅವರು ಸಪ್ಪೆ ಮುಖ ಇಟ್ಕೊಂಡು ಹೋದರು. ನನಗೂ ಕೂಡ ಆ ಟೆನ್ಷನ್ಗೆ ಜ್ವರ ಬಂದು ನನಗೂ ಕೂಡ ಒಂಥರ ಬೇಜಾರಾಗಿ ಹೋಗಿತ್ತು. ಏನೂ ಮಾಡೋಕ್ಕಾಗಲ್ಲ. ಎಷ್ಟೇ ಟೆನ್ಷನ್ ಆಗಲಿ ಏನೇ ಆದರೂ ಕೂಡ ಮನೆಯಲ್ಲಿರೋ ಪ್ರಾಬ್ಲಮ್ಗಳನ್ನ ಒತ್ತೆ ಇಟ್ಟು ಮನೆ ಕೆಲಸ ಆಗಲಿ ಮನೆಯಲ್ಲಿರೋರನ್ನ ಎಲ್ಲರನ್ನೂ ಕೂಡ ನಾವು ನೋಡ್ಕೊಳ್ಳೇಬೇಕು. ಟೆನ್ಷನ್ ಆಗಿದೆ, ಜ್ವರ ಬಂದಿದೆ ಅಂತ ನಾವು ಹಾಸ್ಕೊಂಡು ಮಲ್ಕೊಂಡ್ರೆ ಕೆಲಸಗಳು ಯಾವುದೂ ಆಗಲ್ಲ, ಎಲ್ಲನೂ ಅಲ್ಲೇ ನಿಂತ್ಬಿಡುತ್ತೆ. ಹಾಗಾಗಿ ಗುರುವಾರ ದಿನ ಎದ್ದು ನಾನು ದಿನನಿತ್ಯ ಏನು ಕೆಲಸಗಳನ್ನ ಮಾಡ್ಕೋತೀನೋ ಎಲ್ಲವನ್ನೂ ಕೂಡ ನಾನು ಮಾಡ್ಕೋತಾ ಇದ್ದೀನಿ. ಯಾವುದೂ ಕೂಡ ಸ್ಟಾಪ್ ಮಾಡೋಕ್ಕೆ ಹೋಗಿಲ್ಲ. ನಮ್ಮ ಹೆಣ್ಮಕ್ಳ ಕಷ್ಟ ಎಷ್ಟೇ ಇದ್ರೂ ಕೂಡ ಮಾಡೋ ಕೆಲಸಗಳನ್ನ ಮಾಡ್ಕೊಳ್ಳೇಬೇಕು. ಎಲ್ಲರಿಗೂ ಗುಡ್ ಮಾರ್ನಿಂಗ್. ನಾನು 5 ಗಂಟೆಗೆ ಎದ್ಬಿಟ್ಟು ಎಲ್ಲ ಹೋಮ್ವರ್ಕ್ ಎಲ್ಲ ಮುಗಿಸಿದೆ. ಯಾಕೆಂದರೆ ಹೋಮ್ವರ್ಕ್ನ ಫಸ್ಟು ಮಾಡಿ, ಅಂದರೆ ಓದೋದು ಬರೆಯೋದು ಏನಿತ್ತು ಅದನ್ನು ಫಸ್ಟ್ ಮಾಡಿಬಿಟ್ಟು ಆಮೇಲೆ ಮಿಕ್ಕಿದ್ನ ಮಾಡೋಣ ಅಂದ್ಬಿಟ್ಟು ಹೋಮ್ವರ್ಕ್ನ ಮುಗಿಸ್ಬಿಟ್ಟು ಆಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡಿ, ಇವತ್ತು ಅಮ್ಮ ಫುಲ್ಲು ಬಿಸಿ. ಯಾರ ಕೈಗೂ ಅಂದರೆ ಸಿಗ್ತಾರೆ, ಮಾತಾಡ್ಸೋ ಕಮ್ಮಿ, ಯಾಕಂದರೆ ಬಿಸಿ ಜಾಸ್ತಿ. ಇವತ್ತು ಗುರುವಾರ, ಅದಕ್ಕೆ ಬ್ಯುಸಿಯಾಗಿರ್ತಾರೆ. ಯಾಕೆ ಅಂತ ಕೇಳೋದು, ಎದಕ್ಕಮ್ಮ ಬಿಸಿ? ಕೆಲಸ ಭಾಳ ಇರ್ತಾರೆ, ಅದ್ರ ಲೇಟಾಗಿ ಎದ್ಬಿಟ್ಟಿದ್ದೀನಿ. ಕೆಲಸಗಳು ಭಾಳ ಅದಾವು. ಹಾಗಾಗಿ ಕೆಲಸಗಳು ಮುಗಿಸ್ಕೋಬೇಕು. ದಿನ ಅದೇ ಹೇಳ್ದಂಗೆ ಲೇಟಾಗಿ ಅಂತ ಹೇಳ್ಬಿಟ್ಟು ಏನು ಮಾಡೋಕ್ಕಾಗಲ್ಲ. ಟೈಮು ಪರಿಸ್ಥಿತಿ ಹಂಗಿದ್ದಾಗ ಹಂಗೆ ಮಾಡೋಕೆ. ನಿನ್ನೆ ಇರೋ ಟೆನ್ಷನಿಗೆ ಯಪ್ಪ ನಾನು ಇವತ್ತು ಹೇಳ್ತೀನಿಲ್ಲ ಅಂತಲೇ ಮಲ್ಕೊಂಡಿದ್ದೆ. ಆದರೂ ಎದ್ದೀನಂದ್ರೆ ಗ್ರೇಟ್ ಅನ್ಸತ್ತೈತಿ ನನಗೂ. ಅವನ ಹೇಳಿದ್ರೆ ಹೊಡಿರಿ ಅಂತ. ಅವ್ನು ಬೇರೆ ರೀತಿ ಹೇಳಿದ್ರೆ ನಾನೇ ಸುಮ್ಮನೆ ಕೈಲಿ ಹೊಡೆದಿನೋ, ಬೇರೆದ್ಲೇ ಹೊಡಿ ಅಂದ. ನಮ್ಮ ಅಣ್ಣ ಬಂದಿದ್ರು ನಿನ್ನೆ. ಯಾವುದೂ ವಿಡಿಯೋ ಮಾಡೋಕ್ಕಾಗಿಲ್ಲ, ಏನೂ ಆಗಿಲ್ಲ. ಭಾಳ ಅರ್ಜೆಂಟ್ಲೇ ಬಂದು ಒಂದು ಸಮಸ್ಯೆ ಆಗಿತ್ತು. ಆ ಸಮಸ್ಯೆಗೋಸ್ಕರ ಬಂದು ನಿನ್ನೆ ವಾಪಸ್ ಹೋದ. ಸಮಸ್ಯೆ ಬಗೆಹರಿದಿಲ್ಲ. ಇನ್ನು ಯಾವಾಗ ಬಗೆಹರ್ತದಂತ ಗೊತ್ತಿಲ್ಲ. ನೋಡ್ರಿ, ಒಂದು ದೊಡ್ಡ ಸಮಸ್ಯೆ ಆಗಿ ಕೂತೈತೆ. ಅದು ಯಾವಾಗ ಬಗೆಹರಿತು ಅಂತ ತಿಳಿದಿಲ್ಲ. ಬಂದ ವಾಪಸ್ ಹೋದ. ಅವ್ನಿಗೂ ಖುಷಿ ಇಲ್ಲ, ನಮಗೂ ಖುಷಿ ಇಲ್ಲ. ನಾವು ವಿಡಿಯೋ ಮಾಡೋದು ಬಿಡೋಕ್ಕಾಗಲ್ಲ. ಹಾಗಾಗ್ಬಿಟ್ಟು ವಿಡಿಯೋನ ಮಾಡತ್ತೀವಿ. ಏನಾಗುತ್ತಾ ಆಗಲಿ ವಿಡಿಯೋ ಮಾಡ್ತಾ ಇರ್ತೀವಿ. ನಿಮಗೋಸ್ಕರ ಆದರೂ ಎಂಥ ಸಮಸ್ಯೆ ಬರಲಿ, ಕಷ್ಟ ಬರಲಿ, ವಿಡಿಯೋಗಳನ್ನ ಮಾಡ್ತಾ ಇರ್ತೀನಿ. ನೋಡಿ, ಸಪೋರ್ಟ್ ಮಾಡಿ ಅಷ್ಟೇ. ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡಾದ್ಮೇಲೆ ಜಳಕ ಮಾಡ್ಕೊಂಡು ಬಂದು ಹೂವು ತೊಗೊಂಬಂದಿದ್ರು. ಬಿಡಿ ಹೂವು ತೊಗೊಂಬಂದಿದ್ರು ಇವತ್ತು. ಹಂಗಾಗಿ ಹೂವನ್ನು ಕಟ್ಕೊಂಡೆ. ಹೂವು ಕಟ್ಟಿಟ್ಟು ದೇವ್ರ ಮೇಲಿಂದೆಲ್ಲ ಪೂಜೆನ ರೆಡಿ ಮಾಡಿಕೊಂಡು ಎಲೆಗಳೆಲ್ಲ ಇಟ್ಟು ಕಳಸ ಎಲ್ಲ ರೆಡಿ ಮಾಡಿ ಇಟ್ಟೆ. ಕೆಳಗಡೆ ರಾಯರಿಗೆ ಪೂಜೆ ಮಾಡಬೇಕಲ್ಲ, ಹಾಗಾಗ್ಬಿಟ್ಟು ಮನೆ ಎಲ್ಲ ತೊಗೊಂಡು ಒರೆಸಿ ಅದನ್ನೆಲ್ಲ ನೀಟಾಗಿ ಸ್ವಚ್ಛ ಮಾಡಿದೆ. ಒಂದು ಸ್ವಲ್ಪ ನೀಟಾಗಿ ಗಂಧದಕ್ಕೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಗಂಧದ ನೀರನ್ನ ಹಾಕಿ ಫಸ್ಟ್ ಮನೆ ಎಲ್ಲ ತೊಳ್ಕೊಂಡ್ಬಿಡ್ತೀನಿ. ಅದಾದಮೇಲೆ ರಂಗೋಲಿನ ಎಲ್ಲ ನಾನು ಅಲಂಕಾರ ಮಾಡ್ಕೋತೀನಿ. ಈ ರೀತಿ ರಂಗೋಲಿ ಹಾಕಿ ಅಲಂಕಾರ ಮಾಡೋದಂದರೆ ತುಂಬಾ ಇಷ್ಟ. ಅದರಲ್ಲಿ ಇವತ್ತು ಏನಾಗಿತ್ತೋ ಗೊತ್ತಿಲ್ಲ, ನಾನು ಇಷ್ಟೊಂದು ಅಲಂಕಾರ ಜಾಸ್ತಿ ಮಾಡಲ್ಲ. ಆದರೆ ನನ್ನ ಮನಸ್ಸು ಒಂದು ಕಡೆ, ನಾನು ಒಂದು ಕಡೆ ಅನ್ನೋ ಥರ ಇತ್ತು. ಆದ್ರೂ ಬಿಟ್ಟಿಲ್ಲ, ಪೂಜೆನ ಚೆನ್ನಾಗೇ ಮಾಡಿಕೊಂಡೆ. ನನ್ನ ರಾಯರಲ್ಲಿ ಹೇಳ್ಕೊಂಡಿದ್ದು ಒಂದೇ, ಏನೇ ಇರಲಿ ಏನೇ ಬರಲಿ ಎಲ್ಲ ನೀನೇ ನೋಡ್ಕೊತೀಯ ಅಂತ ಹೇಳ್ಬಿಟ್ಟು ಅಂದ್ಕೊಂಡಾಗೆ ಪೂಜೆ ಎಲ್ಲ ನೀಟಾಗೆ ಮಾಡಿಕೊಂಡೆ. ಪೂಜೆಯಲ್ಲಿ ಯಾವುದೂ ತೊಂದರೆ ಮಾಡ್ಕೊಳ್ಳಿಲ್ಲ, ಮತ್ತು ರಾಯರು ಕೂಡ ಯಾವುದೇ ತೊಂದರೆ ಮಾಡಿಲ್ಲ. ಎಲ್ಲವನ್ನೂ ಕೂಡ ನೀಟಾಯಿತು. ಆದರೆ ತುಳಸಿ ಒಂದು ಸಿಕ್ಕಿರಲಿಲ್ಲ, ಅದೊಂದು ಬೇಜಾರಾಯಿತು. ಪ್ರತಿ ಗುರುವಾರ ಹಿಂಗೆ ಆಗ್ತಾಯಿದೆ. ಎಷ್ಟೇ ಕಷ್ಟಪಟ್ಟು ಹೋಗಿ ಹುಡುಕಿದ್ರು ಕೂಡ ತುಳಸಿ ಸಿಗಲ್ಲ. ಅದು ಯಾಕಂತ ಗೊತ್ತಾಗ್ತಾ ಇಲ್ಲ. ಹಾಗೆ 2 ಕಡೆ ದೀಪ ಹಚ್ಬಿಟ್ಟು ಒಂದು ತುಪ್ಪದ ದೀಪನ ಬೆಳಗ್ಗೆ, ಊದಿನ ಕಡ್ಡಿ ಎಲ್ಲ ಬೆಳಗ್ಗೆ ಧೂಪನ ಹಾಕಿದೆ. ಇಷ್ಟೆಲ್ಲ ಮಾಡಿಕೊಂಡು ಈ ಪೂಜೆನ ರೆಡಿ ಮಾಡ್ಕೊಂಡಿದ್ದೀನಿ. ರಂಗೋಲಿ ಎಲ್ಲ ಹಾಕ್ಕೊಂಡು ಪೂಜೆ ಕಂಪ್ಲೀಟ್ ಆಗಿ ಆಯಿತು. ಈ ರೀತಿ ಪೂಜೆ ಮಾಡಿಕೊಂಡು ದೇವ್ರಿಗೆ ನಾನು ಕೇಳಿಕೊಂಡೆ ಅಷ್ಟೇ. ಏನಾಗುತ್ತೋ ಆಗಲಿ, ಎಲ್ಲ ನಿನ್ನ ಇಚ್ಛೆಪ್ಪ, ನನಗೆ ಗೊತ್ತಿಲ್ಲ. ನಾನು ಅಂದ್ಕೊಂಡಿದ್ದು ಆಗುತ್ತಾ ಇಲ್ಲ ಅಂತ ಏನಾದರೂ ನನಗೆ ಸೂಚನೆ ಕೊಡು. ಇಲ್ಲಾಂದರೆ ನನ್ನ ಮನಸ್ಸಲ್ಲಿ ಹಿಂಗೆ ಕೊರಗುಳ್ಕೊಂಡ್ಬಿಡುತ್ತೆ, ಚಿಂತೆ ಆಗ್ಬಿಟ್ಟಿದೆ. ಎಲ್ಲರಿಗೂ ಮನೆ ಮಂದಿ ಎಲ್ಲ ಕೂಡ ಊಟ ಎಲ್ಲ ಬಿಟ್ಬಿಟ್ಟಿದ್ದಾರೆ. ನಿಜ ಹೇಳಬೇಕಂದ್ರೆ ನಿನ್ನೆಯಿಂದ ಊಟ ಕೂಡ ನನಗೂ ಸೇರ್ತಾ ಇಲ್ಲ. ನಮ್ಮವ್ವ ಊರಲ್ಲಿ ಊಟ ತಿಂತಾ ಇಲ್ಲ, ನಮ್ಗೆ ಇಲ್ಲಿ ತಿನ್ನೋಕ್ಕಾಗ್ತಾ ಇಲ್ಲ. ಅಷ್ಟೊಂದು ಬೇಜಾರಾಗಿದೆ ನಮಗೆಲ್ಲರಿಗೂ ಕೂಡ. ಹಾಗಾಗಿ ದೇವ್ರ ಹತ್ರ ನಾನು ಅದನ್ನು ಕೇಳಿಕೊಂಡು ಪೂಜೆ ಎಲ್ಲ ಮುಗಿಸಿದಾದ್ಮೇಲೆ ಚಹಾ ಮಾಡ್ಕೊಂಡು ಕುಡಿದೆ. ನಾಷ್ಟಕ್ಕೆ ನಾನು ಅನ್ನ ಉಳಿದಿತ್ತು. ನೈಟ್ ಯಾರು ಊಟ ಮಾಡಲಿಲ್ಲ, ಎಲ್ಲ ಹಾಗೆ ಉಳ್ಕೊಂಡ್ಬಿಡ್ತು ಅನ್ನ. ಅಣ್ಣ ಹಾಗೆ ಹೋಗ್ಬಿಟ್ಟ ಅಂತ ಬೇಜಾರಲ್ಲಿ ನಾವು ಹಾಗೆ ಇದ್ವಿ. ಅನ್ನ ಉಳ್ಕೊಂಡಿರೋ ಅನ್ನ ನೀನು ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿಬಿಟ್ಟು ಅನ್ನ ಎಲ್ಲ ಒಗ್ಗರಣೆ ಮಾಡಿದೆ. ಬೆಳಿಗ್ಗೆ ತಿನ್ನೋಕ್ಕಾಗುತ್ತೆ ಅಂತ ಎಲ್ಲ ಸ್ವಲ್ಪ ತಿಂದರು. ಸಿದ್ಧಾರ್ಥಿಗೆ ಸ್ವಲ್ಪ ಒಂದು ನೋಡಿ ಚಿಕ್ಕ ಪಾತ್ರೆಯಲ್ಲೇ ಒಂದು ಸ್ವಲ್ಪ ಅವಲಕ್ಕಿ ಮಾಡಿಕೊಟ್ಟೆ. ಅದನ್ನು ಪಾಕ್ಸಿ ಹಾಕ್ಕೊಂಡು ಹೋದ. ಏನೂ ಮಾಡೋಕ್ಕಾಗಿಲ್ಲ ಇವತ್ತು. ಹಾಗೆ ಮತ್ತು ಹಾಲು ಇಟ್ಟಿದ್ದೀನಿ, ಹಾಲನ್ನೇ ನೋಡ್ಕೊಂಡಿಲ್ಲ. ಯಾವ ಗ್ಯಾನ್ದಲ್ಲಿ ನಿಂತ್ಕೊಂಡಿದೆ ನೋಡಿ. ಇಷ್ಟು ಹಾಲು, ಒಂದು ಪಾತ್ರೆ ಹಾಲಿತ್ತು, ಎಲ್ಲ ಉಕ್ಕಿ ಚಲೋ ಬಿಟ್ಟೈತೆ. ಅದನ್ನೂ ಕೂಡ ನನಗೆ ನೋಡ್ಕೊಳ್ಳೋಕ್ಕಾಗಿಲ್ಲ. ಆಯ್ತು ನೋಡ್ರಿ, ಬೆಳಗ್ಗೆ ಇಷ್ಟು ನಾಷ್ಟ ಮಾಡಿ ಇಷ್ಟೊತ್ತು ಕೆಲಸ ಆಯಿತು. ಚಪಾತಿ ಮಾಡಿದೆ. ಇಲ್ಲಿ ಉದ್ರಬೇಳೆ ಪಲ್ಯ ಮಾಡೋರಿಗೆಲ್ಲ ಬಾಕ್ಸಿಗೆ ಹಾಕಿಬಿಟ್ಟೆ. ಚಪಾತಿ ಮಾಡಿದೆ, ರೈಸ್ ಮಾಡಿದೆ, ಸಾಂಬಾರು ಅದ. ಈಗೇನು ಮಾಡೋದಿಲ್ಲ.
ಇದಿಷ್ಟು ಕೆಲಸ ಮುಗೀತೀಗ. ಕಸ ಹುಡುಗ್ಬೇಕಿನ್ನ ಕಸ ಹುಡುಗಿಲ್ಲ. ಪೂಜೆ ಮಾಡಿದ್ಮೇಲೆ ಕಸ ಜಲ್ದಿ ಹುಡುಗಬಾರ್ದತೆ ಬಿಟ್ಟಿನಿ. ಅಂದ್ರೆ ಈಗ 11 ಆಯ್ತು ನೋಡ್ರಿ. ಮಧ್ಯಾಹ್ನ 11 ಆಯ್ತಾ? ಇಲ್ಲ 1 ಆಗೈತಿ. 1 ಆಗೈತಿ ಟೈಮ್. ಇನ್ನೂ ದೀಪ ಅದ ನೋಡ್ರಿ. ಇನ್ನ ದೀಪ ಉರಾಕತ್ತವ್ರ ಯಾರ ಮುಂದೆ ಮ್ಯಾಲೆ ಕೂಡ ನೋಡ್ರಿ. ಇನ್ನೂ ದೀಪ ಅದಾವ. ಮಧ್ಯಾಹ್ನ 1 ಗಂಟೆ ಆಗಿತ್ತು. ಮುಂಜಾನೆ 9ಕ್ಕೆ ಪೂಜೆ ಮಾಡೀನಿ. ಇನ್ನೂ ದೀಪ ಅದಾವ. ಕೆಲಸ ಎಲ್ಲ ಇನ್ನೂ ಆಗ್ಬೇಕ್ರಿ. ಎಲ್ಲ ಕಸ ಹುಡ್ಕೋಬೇಕು. ಇದೆಲ್ಲ ಸ್ವಲ್ಪ ಎತ್ತಿಟ್ಕೋಬೇಕು. ನಮಗಂತೂ ಎಷ್ಟೇ ಕೆಲಸ ಮಾಡಿದ್ರೂ ಮುಗಿಯಲ್ಲ. ಕೆಲಸ ಮಾಡ್ತಾನೇ ಇರಬೇಕು ಇಡೀ ದಿವಸ. ಈ ಸದ್ ನೋಡ್ರಲ್ಲಿ ಬಟ್ಟೆ ಎಷ್ಟದೋ ಅಷ್ಟು ಬಟ್ಟೆ ಸಾಂಪ್ರ ಹಾಕಿ ನೀರು ಬಿಟ್ಟಿದ್ದೆ. ಪ್ಯಾಕೆಟ್ ತುಂಬಿತು. ಯಾವ ಸಾಬೂನು ಪುಡಿ ನೀರು ಬಿಟ್ಟಿದ್ದೆ. ಈಗೇನಾದ್ರು ಇದಿಷ್ಟು ಬಟ್ಟೆ ಒಗ್ದಾಕ್ಬೇಕು. ಇದೆಲ್ಲ ಸಿದ್ಧಾರ್ಥನ ಬಟ್ಟೆ ನೋಡ್ರಿ. ಇಷ್ಟು ಸಿದ್ಧಾರ್ಥನ ಬಟ್ಟೆ ಮತ್ತು ಅಲ್ಲಿ ಒಳಗೆ ಒಂದು ಬಕೆಟ್ ಬಟ್ಟೆ ಅದಾವ ಮೂಲ್ಯಾಗ. ಇಷ್ಟು ಬಟ್ಟೆ ಒಗ್ದಾಕಬೇಕು. ಇನ್ನೂ ಒಗ್ದಾಕಿರೋ ಬಟ್ಟೆಯಲ್ಲಿ ಮಡ್ಸೋದವ ಅಷ್ಟು ಬಟ್ಟೆ ಅದಾವ ಇನ್ನೂ. ಅವೆಲ್ಲ ತೊಗೊಂಬಂದು ಮಡಿಸ್ಬೇಕು. ವಾತಾವರಣ ಅಂದ್ರೆ ಇವತ್ತು ಹೆಂಗದಂದ್ರೆ ಫುಲ್ ತಣ್ಣಗೈತಿ. ಗಾಳಿಲ್ಲ ಬಿಸಿಲಿಲ್ಲ. ಅಗ್ದಿ ಆರಾಮೈತಿ ನೋಡ್ರಿ. ಒಟ್ಟ ಬಿಸಿಲಿಲ್ಲ, ಸ್ವಲ್ಪನೂ ಬಿಸಿಲಿಲ್ಲ. ತಂಪೈತಿ. ಅಪ್ಪ ನಿನ್ನೆ ಇತ್ತು ಬಿಸಿಲು ಹೇಳ್ತೀನಿ ನಿಮ್ಗೆ. ಮುಂಚೆಲಿನ ಚಕ್ರ ಬಂದಿತ್ತು. ಅಷ್ಟು ಬಿಸಿಲಿತ್ತು. ಬ್ಯಾಂಕಿಗೆ ಹೋಗಿ ಬಂದರು. ನಿನ್ನೆ ಬ್ಯಾಂಕಿಗೆ ಹೋಗಿದ್ದೆ. ಅದು ಯಾವುದೂ ವಿಡಿಯೋ ಸರಿಯಾಗಿ ಮಾಡೋದು ಆಗಲಿಲ್ಲ. ಪ್ರಾಬ್ಲಮ್ ಹೇಳಿದ್ನಲ್ಲ, ಸ್ವಲ್ಪ ಪ್ರಾಬ್ಲಮ್ ಆಗ್ಯದ. ಅಣ್ಣ ಕೂಡ ನಿನ್ನೆ ಮಧ್ಯಾಹ್ನ ಬಂದಮೇಲೆ ನನ್ನ ವಿಡಿಯೋನ ಮಾಡೋಕ್ಕಾಗಲಿಲ್ಲ. ಯಾಕಂದ್ರೆ ಅವ್ನಿಗೆ ವಿಡಿಯೋ ಮಾಡೋದಂದ್ರೆ ಇಷ್ಟ ಆಗೋದಿಲ್ಲ. ಅವ ವಿಡಿಯೋದ ಬರೋದು ಇಷ್ಟ ಇಲ್ಲದೆ ಅಷ್ಟೇ ಅಲ್ರಿ. ನಾವು ವಿಡಿಯೋ ಮಾಡೋದು ಕೂಡ ಅವನಿಗೆ ಇಷ್ಟ ಆಗೋದಿಲ್ಲ. ಹಾಗಾಗಿ ಫಸ್ಟೇ ಪ್ರಾಬ್ಲಮ್ ಐತಿ. ವಿಪರೀತ ಟೆನ್ಷನ್ದಾಗ ಅದನ್ರಿ. ನಮಗೂ ಕೂಡ ಅದೇ ಥರ ಟೆನ್ಷನ್ನು. ಅಂತಂದ್ರೆ ನಾವು ವಿಡಿಯೋ ಮಾಡೋದಷ್ಟು ಸರಿ ಅನಿಸಲ್ಲ. ಫಸ್ಟೇ ಈಗೇನು ಹೇಳ್ತಾರಲ್ಲ ಹಂಗಿರ್ತೈತಿ. ಹಾಗಾಗಿ ನಾನು ನಿನ್ನೆ ಅವ್ನು ಬಂದಿದ್ದಾಗಲಿ ಯಾವುದೇ ಆಗಲಿ ಇದನ್ನು ಮಾಡ್ಕೊಳ್ಳಿಲ್ಲ. ಏನು ಟೆನ್ಷನು ಅಂತ ನೋಡೋಣ ಮುಂದೆ ಟೈಮ್ ಬಂದಾಗ ಹೇಳ್ತೀನಿ. ಆದರೆ ಈ ಥರ ಆಗುತ್ತಾ ಅಂತ ನಾವು ಅಂದ್ಕೊಂಡಿರಲಿಲ್ಲ. ನಿಜವಾಗ್ಲೂ ಮನಸ್ಸಿಗೆ ಎಷ್ಟು ಬೇಜಾರಾಗೈತೆ ಅಂದ್ರೆ ಅದು ಕೇಳ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಆ ರೀತಿ ಆಗಿಬಿಟ್ಟೈತೆ ನಮ್ಮ ಪರಿಸ್ಥಿತಿ ಈಗ. ಏನೂ ಮಾಡೋಕ್ಕಾಗಲ್ಲ. ಮನುಷ್ಯನ ಮೇಲೆ ಎಲ್ಲ ಪ್ರಾಬ್ಲಮ್ಗಳು ಬರ್ತಿರ್ತಾವೆ ಹೋಗ್ತಿರ್ತಾವೆ. ಅಡ್ಜಸ್ಟ್ ಮಾಡಿಕೊಂಡು ಸಹಿಸ್ಕೊಂಡು ಅವನ್ನೆಲ್ಲ ಬಂದಿರೋ ಪ್ರಾಬ್ಲಮ್ ಸಾಲ್ವ್ ಮಾಡಿಕೊಂಡು ಹೋಗಬೇಕು. ನಿಜ ಹೇಳ್ಬೇಕಂದ್ರೆ ಅದು ಎಷ್ಟು ದಿವಸ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಗೊತ್ತಿಲ್ಲ. ಜಲ್ದಿ ಆಗಿದ್ರೆ ಭಾಳ ಚಲೋ ಆಗ್ತಿತ್ತು. ಅವ ನಿನ್ನೆ ಬರೋದು ಅವ್ನ ಬಾಗಿಲ್ದಾಗ ಬರೋದು ನೋಡಿ ನನಗೊಂಥರ ಭಾಳ ಅಂದ್ರೆ ಭಾಳ ಕೆಟ್ಟ ಅನಿಸ್ಬಿಡ್ತು ನನಗೆ. ನಾನು ಯಾವತ್ತೂ ಆ ಪರಿಸ್ಥಿತಿಯಾಗ ನೋಡಿರಲಿಲ್ಲ. ಅವನಿಗೆ ಆ ಮುಖ ಕಣ್ಣ ನೀರೇ ಬಂದ್ಬಿಟ್ಟು ನನಗಂತೂ. ಅವನಿಗೆ ಯಾವತ್ತೂ ನೋಡಿಲ್ಲ. ಸಣ್ಣ ವಯಸ್ಸಿನಿಂದ ಇಬ್ಬರು ಕಿತ್ತಾಡ್ಕೊಂಡು ಎಷ್ಟು ಚಂದ ಬೆಳೆದಿದ್ದೀವಿ. ಅದ್ರ ಸ್ವಲ್ಪ ದಿನ ಅವನಿಗೆ ನನಗೆ ಏನಾಗಿತ್ತೋ ಗೊತ್ತಿಲ್ಲ, ಮಾತುಕತೆ ಇರಲಿಲ್ಲ. ಅದ್ರ ಇತ್ತೀಚೆಗಂತೂ ಭಾಳ ಚೆಂದಿದ್ದೀವಿ. ಆದರೆ ನಾವು ಮಾತಾಡಲಿ ಬಿಡಲಿ ಅಣ್ಣ ಅಂದಮೇಲೆ ಅದೊಂದು ಬೇರೆನೇ ಇರ್ತೈತಿ. ಆದರೆ ಇಲ್ಲಿವರೆಗೂ ನನಗೆ ಆ ರೀತಿ ನಾನು ಯಾವತ್ತೂ ನೋಡಿರಲಿಲ್ಲ. ನಿನ್ನೆ ಅವನಿಗೆ ನೋಡಿ ನನಗೆ ಹೆಂಗೆ ಅನ್ನಿಸ್ತಪ್ಪ ಅಂದ್ರೆ ಅಷ್ಟು ಭಾಳ ಕೆಟ್ಟ ಅನ್ನಿಸ್ತು. ದೇವ್ರು ಯಾಕೆ ಈ ಥರ ಟೈಮ್ ತರ್ತಾನಂತ ಗೊತ್ತಿಲ್ಲ. ಎಲ್ಲ ಒಳ್ಳೇದಕ್ಕೆ ಅಂತ ಅನ್ನಿಸ್ತಾನೆ. ನಾನು ಅದೇ ಅಂದೆ, ಈ ಟೈಮ್ ಬಂದದಂದ್ರೆ ಕೆಟ್ಟದ್ದು ಬಂದೈತೋ ಒಳ್ಳೇದು ಬಂದಿದ್ದೋ ಗೊತ್ತಿಲ್ಲ. ಯಾವುದೊಂದು ಪಾಠ ಕಲ್ಸೋಕ್ಕಂತೂ ಬಂದೈತೆ ಖಂಡಿತ ಅಂತ ನಾನು ಅಂದೆ. ಅವ್ರು ಅಂದಿದ್ದು ಒಂದೇ ಮಾತು, ಬರೋದೆಲ್ಲ ಕಷ್ಟಗಳು ಒಳ್ಳೇದಕ್ಕೆ ಬರ್ತಾವೆ. ಇದು ಏನೋ ಒಂದು ಒಳ್ಳೇದಾಗೋದಕ್ಕೆ ಬಂದೈತಿ, ಬರಲಿ ಬಿಡು ಅಂದ. ಅವ್ನ ಮನಸ್ಥಿತಿ ಸೇಮ್ ನಾವು ಇಬ್ಬರು ಯೋಚನೆ ಮಾಡೋದು ಒಂದೇ ಥರ. ನಮ್ಮ ಅಣ್ಣ ನಾನು ಯೋಚನೆ ಮಾಡೋದು ಸೇಮ್ ಒಂದೇ ಥರ ಇರ್ತೈತಿ. ಡಿಫ್ರೆಂಟೇ ಇರಲ್ಲ ಅದರಲ್ಲಿ. ಹಂಗೆ ಅಂದ್ಕೊಂಡು ಮನಸ್ಸಿಗೆ ಸಮಾಧಾನ ಮಾಡ್ಕೊತಾನೆ. ಯಾವುದಕ್ಕೂ ಬೇಜಾರು ಮಾಡ್ಕೊಳ್ಳಲ್ಲ. ಆದ್ರೂ ಒಳಗೆ ಇನ್ನೊಬ್ರಿಗೆ ತೋರಿಸ್ಕೊಳ್ಳಲ್ಲ ಅಷ್ಟೇ. ಒಳಗೆ ಸಾಕನಷ್ಟು ಇರ್ತೈತಿ, ಹೊರಗೆ ತೋರಿಸ್ಕೊಳ್ಳಲ್ಲ. ಎಷ್ಟು ನೋವಿದ್ರೂ ಒಳಗೆ ಸಹಿಸ್ಕೊತಾನೋ. ಹೋಗಲಿ ನೋಡೋಣ ರೀ, ಯಾವಾಗ ಬಗೆಹರಿಲಿ ವೇಟ್ ಮಾಡ್ತೀವಿ. ಆಯಿತು ಸರಿ. ಬಟ್ಟೆ ಎಲ್ಲ ಸಾಬೂನು ಪುಡಿ ಹಾಕಿ ಇಟ್ಟು ಬಂದು ಆಮೇಲೆ ಒಗಿತೀನಿ. ಪ್ರಾಬ್ಲಮ್ ಅಂತ ಹೇಳ್ತಾ ಇದ್ರೆ, ಕಷ್ಟ ಅಂತ ಹೇಳ್ತಾಯಿದ್ರೆ, ಅದು ಏನಂತ ನೀವು ಹೇಳ್ತಾ ಇಲ್ಲ ಅಂತ ನೀವು ಕೇಳ್ಬೋದು. ನಿಜವಾಗ್ಲೂ ಅದು ಇವಾಗ ಸದ್ಯಕ್ಕೆ ಹೇಳೋ ರೀತಿ ಇಲ್ಲ. ಅದಕ್ಕಾಗಿ ನಾನು ಹೇಳ್ತಾ ಇಲ್ಲ. ಖಂಡಿತ ಹೇಳ್ತೀನಿ. ಪ್ರತಿಯೊಂದು ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ನನ್ನ ಜೀವನದಲ್ಲಿ ಏನು ನಡೀತಾ ಇದೆ, ನನಗೆ ಏನಾಗಿದೆ ಎಲ್ಲವನ್ನೂ ಶೇರ್ ಮಾಡ್ಕೊಂಡಿದ್ದೀನಿ. ಆದರೆ ಇದು ಒಂದು ಶೇರ್ ಮಾಡ್ಕೋಬೇಕು, ಹೌದು. ಆದರೆ ನಗೋರ ಮುಂದೆ ಇನ್ನೂ ಜಾಸ್ತಿ ನಗೋಕ್ಕೆ ದಾರಿ ಮಾಡ್ಕೊಡೋಕೆ ನನಗೆ ಇಷ್ಟ ಇಲ್ಲ. ಅದೇನೇ ಪ್ರಾಬ್ಲಮ್ ಇದ್ದರೂ ನಮ್ಮ ಜೀವನದಲ್ಲಿ ಇರಲಿ ಅಷ್ಟೇ. ನೀವು ಒಳ್ಳೆಯವರೆಲ್ಲ ಒಳ್ಳೇದಾಗಲಿ ಅಂತ ಬಯಸಿರ, ಕೆಲವೊಂದು ಜನ ಕೆಟ್ಟದಾಗೆ ಇರ್ತಾರೆ. ಆಯಿತು ಬಿಡು ಒಳ್ಳೇದಾಯಿತು ಅಂತ ಖುಷಿ ಪಡೋರು ಇರ್ತಾರೆ. ಅಂಥವ್ರ ಎದುರುಗಡೆ ನಾನು ತೋರಿಸ್ಕೊಳ್ಳೋಕೆ ಇಷ್ಟ ಇಲ್ಲ. ಅಷ್ಟೆಲ್ಲ ಸಾಬೂನು ಪುಡಿಗೆಲ್ಲ ಹಾಕಿ ಬಂದು ಕಸ ಹುಡುಗೋಣ ಅಂತ ನೋಡಿದ್ರೆ ರಾಯರೊಳಗೆ ಬಲಗಡೆಯಿಂದ ಹೂ ಬಿದ್ದಿತ್ತು. ತುಂಬಾ ಖುಷಿ ಆಗೋಯ್ತು. ನಾನು ಬೆಳಿಗ್ಗೆ ರಾಯರ ಹತ್ರ ಕೇಳ್ಕೊಂಡಿದ್ದೆ, ಹೇಳಿದ್ನಲ್ಲ ನಾನು, ಒಂದು
ದಾರಿನ ತೋರಿಸಿದ್ದಾರೆ ಅಂತ ಹೇಳ್ಬಿಟ್ಟು ಇದೇ ಆ ದಾರಿ. ನಾನು ಕೇಳ್ಕೊಂಡಿದ್ದೆ ಆ ಕೆಲಸ ಆಗುತ್ತಾ ಆಗಲ್ಲ ಅಂತ ಹೇಳ್ಬಿಟ್ಟು. ನಾನು ಇಲ್ಲಿವರೆಗೂ ಎಷ್ಟು ರಾಯರ ಪೂಜೆ ಮಾಡಿದ್ದೀನಿ, ಆದರೆ ಈ ರೀತಿ ಯಾವತ್ತೂ ಕೊಟ್ಟಿರಲಿಲ್ಲ ರಾಯರು. ನಿಜವಾಗ್ಲೂ ತುಂಬ ಸೀರಿಯಸ್ ವಿಷಯ. ನಮ್ಮ ಮನೆಯವರು ಎಲ್ಲರೂ ಊಟ ಬಿಟ್ಟು ನಿದ್ದೆ ಬಿಟ್ಟು ಯೋಚನೆ ಮಾಡೋ ರೀತಿ ಆಗ್ಬಿಟ್ಟಿದೆ. ಹಾಗಾಗಿ ರಾಯರು ಹೂ ಕೊಟ್ಟಿದ್ದಕ್ಕೆ ನನಗೆ ತುಂಬಾ ಖುಷಿ ಆಯಿತು. ಅಂದರೆ ನನಗೊಂದು ಇವಾಗ ಒಂದು ಏನಂದರೆ ಧೈರ್ಯ ಬಂತು. ಇಲ್ಲ ಇದು ಆಗುತ್ತೆ, ಇವತ್ತಿಲ್ಲ ನಾಳೆ ಆಗುತ್ತೆ, ಟೈಮ್ ತೊಗೊಳುತ್ತೆ ಬಿಡು, ಸ್ವಲ್ಪ ದಿವಸ ಬಿಟ್ಟಾದ್ರೆ ಆಗುತ್ತೆ ಅಂತ ಯೋಚನೆ ಮಾಡಿಕೊಂಡು ಕೂತ್ಕೊಂಡಿದ್ದೆ. ಮನಸ್ಸು ತುಂಬ ಅಂದರೆ ತುಂಬ ಬೇಜಾರಾಗಿ ಭಾರ ಆಗಿಬಿಟ್ಟಿದೆ ಮನಸ್ಸು. ಇವಾಗ ಕೂಡ ಮಾತಾಡೋಕ್ಕೆ ಆಗ್ತಾಯಿಲ್ಲ ನನಗೆ. ಆದರೆ ಏನು ಮಾಡೋಕ್ಕಾಗಲ್ಲ, ಬಂದಿರೋ ಪ್ರಾಬ್ಲಮ್ಗಳನ್ನ ನಾವು ಎದುರಿಸಲೇಬೇಕು. ಸಿಕ್ಕಾಪಟ್ಟೆ ಬೇಜಾರಾದಾಗ ನಾನು ಮಾಡೋದಿಷ್ಟೇ, ಉಗುರಿಗೆ ನೀರು ಪಾಲಿಸಿ ಹಾಕೊಳ್ಳೋ ಕೆಲಸ ನಂದು. ತುಂಬ ಬೇಜಾರಾಯಿತು. ನನಗೇನು ಮಾಡೋಕ್ಕಾಗಲ್ಲ. ಅಂದರೆ ಕೆಲವೊಬ್ಬೊಬ್ರಿಗೆ ಕೆಲವೊಂದೊಂದು ಅಭ್ಯಾಸಗಳಿರುತ್ತೆ. ಆದರೆ ನನಗೇನೋ ಗೊತ್ತಿಲ್ಲ, ನಾನು ಬೇಜಾರಾದಾಗೆಲ್ಲ ನೀರು ಪಾಲಿಸಿ ಹಾಕೋತೀನಿ. ಅದೇನಂತ ಗೊತ್ತಿಲ್ಲ, ಇಲ್ಲಿವರೆಗೂ ಅರ್ಥ ಆಗಿಲ್ಲ ನನಗೆ. ನಮ್ಮ ಅಣ್ಣನ ಮಗಳು ಕೂಡ ಹೇಳ್ತಾ ಇರ್ತಾಳೆ, ನನಗೆ ಯಾವಾಗಾದ್ರೂ ನಾನು ಬೇಜಾರಾಗಿದೆ ಅಂತ ಹೇಳ್ಬಿಟ್ರೆ, ಅದು ನೀನು ಬೇಜಾರಾದಾಗೆಲ್ಲ ನೀರು ಪಾಲಿಸಿ ಹಾಕೋತಿಲ್ಲ, ನೀನು ಅದು ಹಾಕೊಂಡ್ರೆ ಖುಷಿ ಅಲ್ಲ ಅಂತ ಹೇಳ್ಬಿಟ್ಟು. ಅಂದರೆ ನನಗೂ ಸುಮ್ಮನೆ ಬೇಜಾರಾದಾಗೆಲ್ಲ ನಾನು ನೇಲ್ ಪಾಲಿಸ್ ಹಾಕೊಂಡಾಗೆಲ್ಲ ಖುಷಿ ಆಗುತ್ತೆ. ಆದರೆ ಇವತ್ತು ನೇಲ್ ಪಾಲಿಸ್ ಹಾಕ್ತಾ ಇದ್ರೂ ಖುಷಿ ಆಗ್ತಾಯಿಲ್ಲ. ಯಾಕಂದರೆ ಮನಸ್ಸಲ್ಲಿ ಅಷ್ಟು ಏನು ಹೇಳ್ತಾರಲ್ಲ, ಗುಡ್ಡನೇ ತಲೆ ಮೇಲೆ ಬಿದ್ದಂಗೆ ಆಗ್ಬಿಟ್ಟೈತೆ ನಮಗೀಗ. ಅದು ಏನು ಸುಮ್ಮನೆ ಒಂದು ಸಮಾಧಾನಕ್ಕೆ ಮಾಡಿಕೊಂಡು ರೀತಿ ಇತ್ತು. ಮನಸ್ಸಿಗಂತೂ ಖುಷಿಯಾಗಿ ಅನಿಸ್ಲಿಲ್ಲ. ಸದ್ಯಕ್ಕೆ ನನಗೀಗ ಯಾರ ಹತ್ರ ಮಾತಾಡಬೇಕು, ಏನಾದರೂ ಹೇಳಬೇಕು, ಕೇಳಬೇಕು ಅಂತ ಅನಿಸುತ್ತೆ. ತುಂಬ ಮನಸ್ಸು ಭಾರ ಆದಾಗೆಲ್ಲ ಯಾರ ಹತ್ರ ಏನಾದರೂ ಹೇಳ್ಕೋಬೇಕು, ಮನಸ್ಸಿಗೆ ಸ್ವಲ್ಪ ಸಮಾಧಾನ ಸಿಗುತ್ತಾ, ಸೊಲ್ಯೂಷನ್ ಕೊಡ್ತಾರಾ ಅಂತ ಅನಿಸುತ್ತೆ. ಆದರೆ ಕೇಳ್ಕೊಂಡ್ರೆ ಎಲ್ಲಾದ್ರೂ ಆಡ್ಕೊಂಡು ನಗ್ತಾರಾ, ಏನಾದರೂ ಮಾಡ್ತಾರಾ, ಅದೊಂಥರ ಭಯ. ಆದರೆ ನನಗೆ ಯಾರ ಹತ್ರನೂ ಹೇಳ್ಕೊಳಕ್ಕೆ ಹೋಗಿಲ್ಲ. ನನ್ನ ಬೆಸ್ಟ್ ಫ್ರೆಂಡ್ ಆದರೆ ಒಬ್ಬರ ಹತ್ರ ಅಷ್ಟೇ ಹೇಳ್ಕೊಂಡಿದ್ದೀನಿ. ಬೇರೆ ಯಾರ ಹತ್ರ ಯಾವ ಮಾತು ಕೂಡ ಹೇಳ್ಕೊಳಕ್ಕೆ ಹೋಗಿಲ್ಲ. ನಾನು ಎಷ್ಟೇ ನೇರ್ ಪಾಲಿಸ್ ಹಾಕ್ಕೊಂಡ್ರು, ಎಷ್ಟೇ ಮನಸ್ಸಿಗೆ ಸಮಾಧಾನ ಮಾಡ್ಕೋತಾ ಇದ್ದೀನಿ, ಏನೇನೋ ಮಾಡಿದ್ದೀನಿ ಇವತ್ತು. ಆದರೆ ನನಗೆ ಯಾವುದಕ್ಕೂ ಸಮಾಧಾನ ಆಗ್ತಾಯಿಲ್ಲ ಮನಸ್ಸಿಗೆ. ತುಂಬ ಅಂದರೆ ತುಂಬ ನೋವಾಗ್ಬಿಟ್ಟಿದೆ ಮನಸ್ಸು ಫುಲ್ಲೆಲ್ಲ. ಏನೂ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಬಂದಿರೋದನ್ನ ಇದನ್ನು ಬಗೆಹರಿಯುತ್ತಂತ ಭರವಸೆ ಕೊಟ್ಟಿದ್ದಾರೆ ರಾಯರು. ಅದು ಒಂದು ಇವತ್ತು ಧೈರ್ಯ ಬಂದಿದೆ. ಇದೆಲ್ಲೋ ಒಂದು ಕಾಲು ಸಿಕ್ಕಿತ್ತಂತ ತೊಗೊಬಂದರು. ಎಲ್ಲೋ ಏನು ನರಗಳ ಎದ್ದಲ್ಲಿ ಇದೆಲ್ಲ ಹಿಂಗೆ ಆಡಿಸ್ಕೊಂಡ್ರೆ ನರ ಎಲ್ಲ ಕಡಿಮೆ ಆಗುತ್ತೆ ಅಂತ ಹೇಳಿದ್ರಂತ. ಅದೇನಾಗುತ್ತೋ ಗೊತ್ತಿಲ್ಲ ನನಗಂತೂ. ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾಯಿತ್ತು. ರಾಮು ತಂಗಿ ಸೌಂಡ್ ನೀವು ಕೇಳ್ತಾನೆ ಇರ್ತೀರಾ. ಅದಕ್ಕೆ ನಾನು ಇದರಲ್ಲಿ ಮ್ಯೂಟ್ ಮಾಡಿದೆ. ಸುಮ್ಮನೆ ಮಾತಾಡಿ ವೇಸ್ಟ್ ಅಂತ ಹೇಳ್ಬಿಟ್ಟು ಮಾತಾಡೋಕ್ಕೆ ಹೋಗಲಿಲ್ಲ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟ ಆಗಿರುತ್ತೆ. ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ.